मुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविषधेरंशुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गतकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवायावनिमगाः नमः स्वामिन् रामप्रियतमः हनूमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासञ्च विज्ञानसहस्रभानुं पूर्णप्रबोधञ्च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् भूषारत्नं भुवनवलयस्याखिलश्चर्यरत्नं लीलारत्नं जलधि दुहितुर्देवता मौळिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम्। ಕೈಕೇಯಿ ತನ್ನ ಹಿಂದಿನ 2 ವರಗಳನ್ನು ಈಗ ಸದುಪಯೋಗಪಡಿಸಿಕೊಳ್ಳುವ ಯೋಚನೆಯನ್ನು ಮಂಥರೆಯಿಂದ ಪಡೆದು ಅದಕ್ಕಾಗಿ ತಾನು ಕೋಪ ಆಗರವನ್ನು ಸೇರಿ ಮೈಯಲ್ಲಿರುವ ಆಭರಣಗಳನ್ನೆಲ್ಲ ಕಿತ್ತೆಸೆದು ಬಟ್ಟೆಯನ್ನು ಮಲಿನಗೊಳಿಸಿಕೊಂಡು ನೆಲದಲ್ಲಿ ತಲೆಬಿಚ್ಚಿಕೊಂಡು ಮಲಗಿದವಳನ್ನು ಕಂಡಾಗ ತಾನು ಏನು ಬೇಕಾದರೂ ಮಾಡ್ತೇನೆ, ನೀನು ಸಂತೋಷವಾಗಿರು ಅನ್ನುವ ಬಗೆ ಬಗೆಯ ಪ್ರತಿಜ್ಞೆಗಳನ್ನು ಮಾಡಿದಾಗ ಬಿಸಿ ಚೆನ್ನಾಗಿ ಕಾದಾಗಲೇ ಬಡಿಬೇಕು ಅನ್ನುವ ಮಾತಿನ ಹಾಗೆ ಕೈಕೇಯಿ ನಾನು ಕೇಳಿದ್ದನ್ನೆಲ್ಲ ಕೊಡ್ತೀಯಲ್ವಾ ಅಂತ ಮಾತು ತೆಗೆದುಕೊಂಡು ಇದಕ್ಕೆ ದೇವತೆಗಳು ಸಾಕ್ಷಿ, ಇದಕ್ಕೆ ನಿನ್ನ ಹಿಂದಿನ ಕುಲದ ಎಲ್ಲ ಹಿರಿಯರು ಸಾಕ್ಷಿ, ಇದಕ್ಕೆ ಪ್ರಕೃತಿ ಸಾಕ್ಷಿ, ಹೀಗೆ ಎಲ್ಲ ಸಾಕ್ಷಿಗಳನ್ನಿಟ್ಟುಕೊಂಡು ಭರತಸ್ಯಾಭಿಷೇಚನಂ, ಭರತನಿಗೆ ಪಟ್ಟವಾಗಲಿ, ರಾಮ ಕಾಡು ಸೇರಲಿ ಅಂತ ಈ ವರಗಳನ್ನು ಕೇಳಿದಾಗ ಬಗೆ ಬಗೆಯಿಂದ ತಾನು ಮುಂದೆ ಅನುಭವಿಸಬೇಕಾದ ಮುಜುಗರಗಳನ್ನೆಲ್ಲ ಹೇಳಿಕೊಂಡರೂ ಕರಗದ ಕೈಕೇಯಿ ಅದೇ ವರಗಳಿಗಾಗಿ ಗಟ್ಟಿ ಪಟ್ಟು ಹಿಡಿದು ಕೂತಾಗ ದಶರಥನ ಮನಸ್ಸು ವಿಹ್ವಲಗೊಂಡಿತು, ಮೂರ್ಛೆಗೊಂಡ. ಮತ್ತೆ ಮತ್ತೆ ಎದ್ದು ಮತ್ತೆ ಮತ್ತೆ ಅತ್ತು ರಾಮನಿಗಾಗಿ ಕನವರಿಸಿ ರಾತ್ರಿಯೆಲ್ಲ ರಾಮನ ಪಟ್ಟಾಭಿಷೇಕದ ಸಿದ್ಧತೆಗಾಗಿ ಮೈಮರೆತವನು ಈಗ ಕೆಲವೇ ಕ್ಷಣಗಳಲ್ಲಿ ನಿಜವಾಗಿಯೂ ಮೈಮರೆತೇ ಬಿಟ್ಟ. ದೇಹ ಸುಸ್ತಾಗಿ ಪೂರ್ತಿ ಅವಳ ಕಾಲಿಗೆ ಬಿದ್ದು ಕೇಳಿಕೊಳ್ಳುವುದೂ ನಡೆದು ಹೋದರೂ ಅವಳು ಕರಗಲಿಲ್ಲ. ದಶರಥ ಕೊರಗುವುದನ್ನು ಬಿಡಲಿಲ್ಲ. ಹೀಗೆ ಮುಂದುವರಿಯಿತು. ರಾಮನನ್ನು ಕರೆತ ಅಂತ ಬೆಳಗ್ಗೆ ಬಂದ ವಸಿಷ್ಠರು ಬಂದು ಸಿದ್ಧತೆ ಆಗಿದೆ ಅಂತ ಹೇಳಿದರು. ಸುಮಂತ್ರ ಅದನ್ನು ಬಂದು ರಾಜನಿಗೆ ಹೇಳುವಾಗ ಏನು ಮಾತನಾಡದೇ ಇದ್ದದ್ದನ್ನು ಕಂಡು ಕೈಕೇಯಿ ಸುಸ್ತಾಗಿದೆ, ಅದರಿಂದಾಗಿ ರಾಮನನ್ನು ಕರ್ಕೊಂಡು ಬಾ ಅಂತ ಹೇಳುತ್ತಿದ್ದಾರೆ, ಕರ್ಕೊಂಡು ಬನ್ನಿ ಅಂತ ಹೇಳಿ ಕಳುಹಿಸ್ತಾಳೆ. ನೇರ ರಾಜನೇ ಹೇಳಬಹುದಿತ್ತು ಅಂತ ಮತ್ತೊಮ್ಮೆ ಯೋಚನೆ ಮಾಡಿದಾಗ ರಾಜನು ಅದನ್ನೇ ಹೇಳಿ ಕಳುಹಿಸಿದ್ದಾನೆ. ನೇರವಾಗಿ ಸಸೂತಸ್ತತ್ರ ಶುಶ್ರಾವ ರಾಮಾಧಿಕರಣಾಃ ಕಥಾಃ ಅಭಿಷೇಚನ ಸಂಯುಕ್ತಾಃ ಸರ್ವಲೋಕಸ್ಯ ಹೃಷ್ಟವತ್. ಮನೆಯಿಂದ ಹೊರಕ್ಕೆ ಅಂದರೆ ಅಂತಃಪುರದಿಂದ ಅರಮನೆಯ ಹೊರಬಾಗಿಲಿಗೆ ಬಂದಾಗ ಮುಗಿಬಿದ್ದು ನೆರೆದಿದ್ದ ಎಲ್ಲ ಜನರ ಬಾಯಿಯಲ್ಲಿ ರಾಮನದ್ದೇ ಗುಣಗಾನ ನಿರಂತರ ಬಗೆ ಬಗೆಯ ರೀತಿಯಿಂದ ಸುಮಂತ್ರನ ಕಿವಿಗೆ ಬೀಳ್ತಲೇ ಇದ್ದವು. ಅದನ್ನೆಲ್ಲ ಕೇಳಿ ಸುಮಂತ್ರನಿಗೆ ಬಹಳ ಆನಂದ ಆಗ್ತಾ ಇತ್ತು. ಜನರು ಎಷ್ಟು ಸಂತುಷ್ಟರಾಗಿದ್ದಾರೆ, ಈ ಸಂತೋಷ ಹೀಗೇ ಬಹಳ ಕಾಲ ಇರಬೇಕು ಅಂತ ಅವನ ಮನಸ್ಸು ಮತ್ತೆ ಮತ್ತೆ ಹೇಳುತ್ತಾ ಇತ್ತು.
ತಥೋ ದದರ್ಶ ರುಚಿರಂ ಕೈಲಾಸ ಶಿಖಿಲಪ್ರಭಂ ರಾಮವೇಶ್ಮ ಸುಮಂತ್ರಸ್ತು ಶಕ್ರವೇಶ್ಮ ಸಮಪ್ರಭಂ. ಕೈಲಾಸ ಶಿಖರದಂತೆ ಎತ್ತರಕ್ಕೆ ನಿಂತಿದ್ದ ರಾಮನ ಮನೆಯ ದಾರಿಯತ್ತ ಸಾಗುವಾಗಲೇ ಆ ಬೆಟ್ಟ ಕಂಡಂತೆ ಕಂಡಿತು. ಬಗೆ ಬಗೆಯ ಹೂತೋಟಗಳು, ಬಗೆ ಬಗೆಯ ಪ್ರಾಣಿ ಪಕ್ಷಿಗಳು, ಬಣ್ಣ ಬಣ್ಣದ ಹೂವುಗಳು, ಬಗೆ ಬಗೆಯ ವಜ್ರಾಲಂಕಾರ, ಮುತ್ತು ರತ್ನ ವೈಢೂರ್ಯಗಳಿಂದ ಕಟ್ಟಿದಂತಹ ತೋರಣಗಳು. ಇದು ಯಾವ ರೀತಿಯಿಂದ ನೋಡಿದರೂ ಒಂದು ಸಣ್ಣ ಕೊರತೆಯನ್ನು ಹೇಳಲಿಕ್ಕೆ ಬರಬಾರದು. ಅಂತಹ ವೈಭವದ ಮನೆಯ ಸುತ್ತಲಿನ ಪರಿಸರ, ಹೂತೋಟ ಕೈತೋಟಗಳ ನಡುವೆ ಮಹೇಂದ್ರನ ಭವನದಂತೆ ಎದ್ದು ನಿಂತಿದ್ದ ರಾಮನ ಮನೆಯ ಕಡೆಗೆ ಹೆಜ್ಜೆ ಇಟ್ಟುಕೊಂಡು ರಥದಿಂದ ಇಳಿದು ಹೆಜ್ಜೆ ಇಟ್ಟುಕೊಂಡು ಸಾಗಿದ. ರಾಮಾಭಿಷೇಕಕ್ಕಾಗಿ ಕುತೂಹಲದಿಂದ ಹೆಚ್ಚಿನವರೆಲ್ಲ ರಾಮ ಹೊರಡುವ ದಾರಿಯಿಂದಲೇ ಅಲ್ಲಿಯ ತನಕ ನಾವು ಜೊತೆ ಸಾಗಬೇಕು ಅಂತ ಅವನ ಮನೆಯ ಸುತ್ತಲೂ ತುಂಬಿಕೊಂಡಿದ್ದಾರೆ. ಹೆಣ್ಣು ಮಕ್ಕಳು ತಮ್ಮ ಮನೆಯದೇ ಮದುವೆಯ ಕಾರ್ಯಕ್ರಮ ಅನ್ನುವ ಹಾಗೆ ಸುಂದರವಾದ ಬಟ್ಟೆಗಳನ್ನು ತೊಟ್ಟು ಬೆಳಗ್ಗೆನೇ ಎದ್ದು ನಿಂತಿದ್ದಾರೆ. ಪಕ್ಷಿ ಪ್ರಾಣಿಗಳಲ್ಲೂ ಕೂಡ ಆ ವೈಭವದ ಸಂತೋಷ ಕಾಣಿಸ್ತಾ ಇದೆ. ಇದನ್ನು ನೋಡಿ ಹೊರಗೆ ನಿಂತುಕೊಂಡು ತಾನುವಾಚ ವಿನೀತಾತ್ಮ ಸೂತಪುತ್ರ ಪ್ರದಕ್ಷಿಣ ಕ್ಷಿಪ್ರಮಾಖ್ಯಾತ ರಾಮಾಯ ಸುಮಂತ್ರೋದ್ವಾರಿ ತಿಷ್ಠತಿ. ಹೊರಗಡೆಯಿಂದ ವಿನೀತನಾಗಿ ನಿಂತುಕೊಂಡು ದ್ವಾರದಲ್ಲಿ ರಾಮನ ಮನೆಯನ್ನು ಕಾಯುತ್ತಿದ್ದಂತಹ ಸೇವಕರಿಗೆ ಹೇಳಿ ಕಳುಹಿಸಿದ, ಸುಮಂತ್ರ ಬಂದಿದ್ದಾನೆ, ರಾಜನಿಂದ ಸಂದೇಶ ಹೊತ್ತು ತಂದಿದ್ದಾನೆ, ಮಾತನಾಡಬೇಕಿದೆ, ಬಾಗಿಲಲ್ಲಿ ನಿಂತಿದ್ದಾನೆ ಅಂತ ಹೇಳಿ ಅಂತ. ತತ್ರ ಕಾಷಾಯಿಣೋ ವೃದ್ಧಾನ್ ವೇತ್ರಪಾಣೀನ್ ಸ್ವಲಂಕೃತಾನ್ ದದರ್ಶ ವಿಷ್ಟಿತಾನ್ ದ್ವಾರಿ ಸ್ತ್ರ್ಯಧ್ಯಕ್ಷಾನ್ ಸುಸಮಾಹಿತಾನ್. ಬಗೆ ಬಗೆಯ ಆಭರಣಗಳನ್ನು ತೊಟ್ಟ, ಮೇಖಲೆಗಳನ್ನು ಉಟ್ಟ, ಅನೇಕ ಆಯುಧಗಳನ್ನು ತೊಟ್ಟ ಸೈನಿಕರು, ಬಟ್ಟೆಗಳನ್ನು ತೊಟ್ಟ ಹೆಂಗಸರು ಎಲ್ಲರನ್ನೂ ಕೂಡ ದ್ವಾರದಲ್ಲೇ ನಿಂತುಕೊಂಡು ಅತ್ತಿಂದ ಇತ್ತ ನೋಡ್ತಾ ಇದ್ದಾನೆ. ಎಲ್ಲರೂ ರಾಮನ ಪ್ರಿಯ ಚಿಕೀರ್ಷವ, ರಾಮನಿಗೆ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಏನೋ ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರೆ, ಇನ್ನೂ ಚಂದ ಮಾಡೋಣ, ಒಂದು ಸರ್ತಿ ಅದು ನೋಡ್ಲಿಕ್ಕೆ ಚಂದ ಆಗು ಹೋಗಿದೆ, ಚಂದ ಆದ ಮೇಲೂ ಮತ್ತೂ ಚಂದ ಮಾಡೋಣ, ಇನ್ನೆಷ್ಟು ಪರ್ಫೆಕ್ಟ್ ಮಾಡ್ಬೋದು, ಇನ್ನೆಷ್ಟು ಚೆನ್ನಾಗಿ ಮಾಡ್ಬೋದು, ಈ ಮನೆಯ ಅಲಂಕಾರಕ್ಕೆ ಅದು ಹಿದ್ದಿನ ಅಲಂಕಾರವನ್ನು ಮತ್ತು ಪೋಷಿಸುವಂತಹ ರೀತಿಯ ವ್ಯವಸ್ಥೆಯನ್ನು ನಾವೇನು ಮಾಡಬಹುದು ಅಂತ ಯೋಚಿಸಿ ಹುಡುಕಿ ಹುಡುಕಿ ರಾಮನಿಗೆ ಪ್ರಿಯ ಚಿಕೀರ್ಷವ, ರಾಮನಿಗೆ ಹಿತ ಉಂಟು ಮಾಡಬೇಕು. ಹಿತ ಉಂಟು ಮಾಡೋದು ಅಂದರೆ ರಾಮನಿಗೆ ಖುಷಿಪಡಿಸುವಂಥ ಯಾವ ಕೆಲಸದಲ್ಲಿ ತಾವು ತೊಡಗುವುದಾದರೂ ಅದು ರಾಮ ನೋಡದೇ ಇದ್ದರೂ ರಾಮ ಅದರಿಂದ ಅಂದರೆ ಆ ಹೆಚ್ಚು ಸಂತೋಷವನ್ನು ಪಡುವಂತಾಗಬೇಕು ಅಂತ ಬಯಸಿ ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ. ಸಹಸೋತ್ಪತಿತಾ ಸರ್ವೇ ಶ್ವಾಸನೇಭ್ಯ ಸುಸಂಭ್ರಮಾ. ಸುಮಂತ್ರ ಬಂದೊಡನೆ ತಮ್ಮ ತಮ್ಮ ಕೆಲಸದಲ್ಲಿ ಇದ್ದವರಾದರೂ ಕೂಡ ಸುಮಂತ್ರ ಈ ದೇಶಕ್ಕೆ ರಾಮನಿಗೆ ಅತ್ಯಂತ ಪ್ರಿಯ ಮತ್ತು ಈ ಇಡೀ ಕಾರ್ಯದಲ್ಲಿ ಬಹಳ ಹೆಚ್ಚು ಶ್ರಮವನ್ನು ವಹಿಸಿ ಬೇಕಾದ ಸಿದ್ಧತೆಯನ್ನು ಮಾಡಿದವನು ಸುಮಂತ್ರ. ಅವನ ಕಣ್ಣಿಗೆ ಇದೆಲ್ಲ ಬಿದ್ದರೆ ರಾಮನಿಗೆ ಅದು ವಿಷಯ ಮುಟ್ಟತ್ತೆ. ಅದರ ಜೊತೆಗೆ ಸುಮಂತ್ರ ರಾಮನ ದಶರಥನಿಗೂ ಹತ್ತಿರ, ರಾಮನಿಗೂ ಹತ್ತಿರ, ಆದ್ದರಿಂದಾಗಿ ರಾಮನ ಪ್ರೀತಿಯನ್ನು ಹೆಚ್ಚು ಪಡೆದವ ಅನ್ನುವ ಕಾರಣದಿಂದ ಎಲ್ಲರೂ ಗೌರವಿಸಿದರು. ತೇ ರಾಮಮುಪಸಂಗಮ್ಯ ಭರ್ತು ಪ್ರಿಯ ಚಿಕೀರ್ಷವ ಸಹ ಭಾರ್ಯಾಯ ರಾಮಾಯ ಕ್ಷಿಪ್ರಮೇವ ಆಚಚಕ್ಷಿರೇ. ಹೋಗಿ ಹೇಳಿದರು, ಬೇಗ ಬೇಗ ಹೋಗಿ ಹೇಳಿದರು ರಾಮನಿಗೆ. ಯಾಕೆಂದರೆ ರಾಜನ ಮನೆತನದಿಂದ ಬಂದ ಸುದ್ದಿ, ಸುಮಂತ್ರ ಹೊತ್ತು ತಂದ ಸುದ್ದಿ, ರಾಮನಿಗೋಸ್ಕರ ಕರೆತಂದ ಸುದ್ದಿ ಹೇಳಿಬಿಟ್ರೆ ರಾಮನು ಸಂತೋಷ ಪಡ್ತಾನೆ ಅಂತಲ್ಲ. ಸೀತೆಯ ಜೊತೆಯಲ್ಲಿ ಕುಳಿತು ಯಾವುದೋ ಕೆಲಸದಲ್ಲಿ ಮಗ್ನನಾದವನಿಗೆ ಕ್ಷಿಪ್ರಮೇವ ಬಹಳ ಬೇಗನೆ ಹೋಗಿ ಹೇಳುತ್ತಾರೆ. ಪ್ರತಿವೇದಿತಮಾಜ್ಞಾಯ ಸೂತಮಭ್ಯಂತರಂ ಪಿತುಃ ತತ್ರೈವಾನಯಯ ಮಾಸ ರಾಘವ ಪ್ರಿಯ ಕಾಮ್ಯಯ. ರಾಮ ಕರೆತನ್ನಿ ಅಂತ ಹೇಳಿದೊಡನೆ ಓಡಿ ಬಂದಿದ್ದಾರೆ ಸುಮಂತ್ರನ ಹತ್ತಿರಕ್ಕೆ. ತಂದೆಯ ಸುದ್ದಿಯನ್ನು, ತಂದೆಯ ಜೊತೆಗೆ ಇದ್ದವನನ್ನು ಕರೆತರುವುದು ತಮಗೂ ತುಂಬ ದೊಡ್ಡ ಕೆಲಸ ಅಂತ ಭಾವಿಸಿ ರಾಮನಲ್ಲಿಗೆ ಸುಮಂತ್ರನನ್ನು ಕರೆತಂದು ನಿಲ್ಲಿಸಿದರು. ತಂ ವೈಶ್ರವಣ ಸಂಕಾಶಂ ಉಪದಿಷ್ಟಂ ಸ್ವಲಂಕೃತಂ ದದರ್ಶ ಸೂತಃ ಪರ್ಯಂಕೆ ಸೌವರ್ಣೇ ಸೋತ್ತರಚ್ಛದೆ. ಅತ್ಯಂತ ಎತ್ತರದ ಛದವಿರುವ, ಛದ ಅಂದರೆ ಆಸನದಲ್ಲಿ ಮೇಲ್ಭಾಗದ ಪೀಠ,
ಅಲ್ಲಿ ಕುಳಿತು ಸೌವರ್ಣದ ಬಂಗಾರದ ಸುಂದರವಾದಂತಹ ಮೇಲ್ಕಟ್ಟಿರುವಂತಹ ಭಾಗದಲ್ಲಿ ಕೂತ ರಾಮನನ್ನು ನೋಡಿ ತುಂಬ ಖುಷಿಪಟ್ಟ. ಇದು ನಿಜವಾಗಿ ಇನ್ನು ಸಿಂಹಾಸನದಲ್ಲಿ ಕೂತರೆ ಎಷ್ಟು ಚಂದ ಕಾಣ್ತಾನೆ ಇವನು. ಸ್ಥಿತಯ ಪಾರ್ಶ್ವತಶ್ಚಾಪಿ, ಪಕ್ಕದಲ್ಲಿ ಸೀತೆಯೂ ಇದ್ದಾಳೆ, ಅದು ಇನ್ನೂ ಚಂದ ಕಂಡಿತು. ಚಿತ್ರಯ ಶಶಿನಂ ಯಥಾ, ಅತ್ಯಂತ ಚಂದ್ರನ ಸುತ್ತ ನಕ್ಷತ್ರಗಳು ಮೆರೆಯುವ ಹಾಗೆ ನಕ್ಷತ್ರಗಳ ಸ್ಥಾನದಲ್ಲಿರುವ ಸೀತೆ ಚಂದ್ರನ ಬಣ್ಣವನ್ನು ಮೈ ತುಂಬ ಹಬ್ಬಿಕೊಂಡು ಆಕಾಶದಂತೆ ಬೆಳಗ್ತಾ ಇದ್ದಾಳೆ. ಕೌಸಲ್ಯ ಸುಪ್ರಜಾರಾಮ ಪಿತಾ ತ್ವಾಂ ದ್ರಷ್ಟುಮಿಚ್ಛತಿ. ಎರಡು ಕೈಗಳನ್ನು ಮುಗಿದು ರಾಮನ ವಿಹಾರ ಶಯ್ಯಾಸನೆ, ಆಹಾರ ವಿಹಾರ ನಿದ್ದೆ ಎಲ್ಲ ಚೆನ್ನಾಗಾಗ್ತಿದೆ ತಾನೆ ಅಂತ ವಿಚಾರಿಸಿ, ಆಮೇಲೆ ನಿನ್ನ ತಂದೆಯಿಂದ ವವಂದೇ ವರದಂ ವಂದೀ ವಿನಯಜ್ಞೋ ವಿನೀತವತ್, ಚೆನ್ನಾಗಿ ನಮಸ್ಕರಿಸಿದ. ಬಯಸಿದ್ದನ್ನೆಲ್ಲ ನೀಡುವ ರಾಮಚಂದ್ರನ ಮನಸ್ಸಿನಲ್ಲಿ ತಂದೆಯ ಸುದ್ದಿಯನ್ನು ಬಿತ್ತುವುದಕ್ಕಾಗಿ ವಿನೀತನಾಗಿ ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು ಅಂತ ಚೆನ್ನಾಗಿ ತಿಳಿದ ಸುಮಂತ್ರ ಹೇಳ್ತಾನೆ, ಮಹಿಷ್ಯಾ ಸಹ ಕೈಕೇಯ್ಯ ಗಮ್ಯತಾಂ ತತ್ರ ಮಾಚಿರಂ. ತಡ ಮಾಡುವುದು ಸಲ್ಲ, ಮಹಾರಾಜರ ಅಭಿಪ್ರಾಯ ಬಲ್ಲ, ನೀನೇ ಬೇಗ ಕೈಕೇಯಿಯ ಜೊತೆಗೆ ಕೂಡಿಕೊಂಡಿರುವಂತಹ ದಶರಥನನ್ನು ಹೋಗಿ ಸೇರಬೇಕು. ಪಿತಾ ತ್ವಾಂ ದ್ರಷ್ಟುಮಿಚ್ಛತಿ, ತಂದೆ ನಿನ್ನನ್ನು ಬೇಗ ನೋಡಬೇಕು ಅಂತ ಬಯಸ್ತಾ ಇದ್ದಾನೆ. ಹೀಗೆ ಹೇಳಿದಾಗ ನರಸಿಂಹೋ ಮಹಾದ್ಯುತಿ, ನರಶ್ರೇಷ್ಠನೆನಿಸಿದಂತಹ ರಾಮಚಂದ್ರ ಸಂಹೃಷ್ಟ, ಬಹಳ ಸಂತೋಷಪಟ್ಟ ಅಂತೆ. ತತಃ ಸಮ್ಮಾನಯಾಮಾಸ ಸೀತಾಂ ಉವಾಚಃ. ಓಹ್, ಸೀತೆಯ ಬಳಿ ಆ ಕೈಕೇಯಿಯ ಜೊತೆಗಿದ್ದು ದಶರಥ ಈ ಮಾತನ್ನು ಹೇಳಿ ಕಳುಹಿಸಿದ್ದಾನೆ ಅಂದರೆ ಏನೋ ವಿಶೇಷ ಇರಬೇಕು ಅಂತ ಸೀತೆ ಹತ್ರ ಹೇಳ್ತಾನೆ, ದೇವಿ, ನನ್ನ ಚೆಲುವೆ ರಾಣಿಯಾದ ಓ ಸೀತೆಯೇ, ದೇವಶ್ಚ ದೇವೀಚ ಸಮಾಗಮ್ಯ ಮದಂತರೇ, ದೇವನಾದಂತಹ ದಶರಥ, ದೇವಿ ಎನಿಸಿದಂತಹ ಕೈಕೇಯಿ ಇಬ್ಬರೂ ಸೇರಿಕೊಂಡು ನನ್ನ ವಿಷಯ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ಖಂಡಿತ ಇದು ಅಭಿಷೇಕಕ್ಕೆ ಕುರಿತಾದ ವಿಷಯದ ಬಗ್ಗೆನೇ ಅವರಲ್ಲಿ ಚರ್ಚೆ ನಡೆದಿದೆ. ಲಕ್ಷಯಿತ್ವಾ ಹ್ಯಭಿಪ್ರಾಯಂ ಪ್ರಿಯಕಾಮ ಸುದಕ್ಷಿಣ ಸಂಚೋದಯತಿ ರಾಜಾನಂ ಮದರ್ಥಂ ಮದಿರೇಕ್ಷಣೆ. ನನ್ನ ಬಗ್ಗೆ ಹಿತವನ್ನು ಮಾಡುವ ಬಯಕೆಯುಳ್ಳ ಕೈಕೇಯಿ ಬಹಳ ಬೇಗನೆ ಈ ಅಭಿಷೇಕದ ಕಾರ್ಯವನ್ನು ಮುಗಿಸಿಬಿಡಬೇಕು ಅಂತ ಹೇಳಿ ಮಾತನಾಡಿಕೊಂಡು ಕರೆದಿರಬೇಕು. ಸಾ ಪ್ರಹೃಷ್ಟ ಮಹಾರಾಜಂ ಹಿತಕಾಮಾನುವರ್ತಿನಿ ಜನನೀ ಚಾರ್ಥಕಾಮಾಮೇ ಕೇಕಯಾಧಿಪತೆ ಸುತ. ಸಂತೋಷ ಪಡುವವರಲ್ಲಿ ಹೆಚ್ಚು ಸಂತೋಷ ಪಡುವವಳು ಅವಳೆ, ತಾಯಿಯರಲ್ಲಿ. ಆ ಸಂತೋಷದಿಂದ ನನ್ನ ಹಿತವನ್ನು ಬಯಸಿ ರಾಜನಿಗೂ ಯಾವತ್ತು ಒಳಿತನ್ನು ಯೋಚಿಸುವಂತಹ ಅರ್ಥಕಾಮ, ಸರಿಯಾದನ್ನ ಪ್ರಯೋಜನವನ್ನು ಸರಿಯಾದ ಕಾಲದಲ್ಲಿ ಬಯಸುವ ತಾಯಿ ಎನಿಸಿದಂತಹ ಕೇಕಯಾಧಿಪತಿಯ ಮಗಳಾದ ಕೈಕೇಯಿ ಖಂಡಿತ ಏನೋ ದೊಡ್ಡದನ್ನೇ ಯೋಚನೆ ಮಾಡಿರ್ತಾಳೆ. ದಿಷ್ಟ್ಯಾ ಖಲು ಮಹಾರಾಜೋ ಮಹಿಷ್ಯಾ ಪ್ರಿಯೆಯಾ ಸಹ. ನನಗೂ ಸಂತೋಷವೇ, ಮಹಾರಾಜ ಕೈಕೇಯಿಯ ಜೊತೆಗಿದ್ದು ನನ್ನನ್ನು ಬಂದು ಮಾತನಾಡಿಸ್ಲಿಕ್ಕೆ ಹೇಳ್ತಾ ಇದ್ದಾನೆ ಅಂದರೆ, ಹೋಗು, ಸುಮಂತ್ರನನ್ನು ಕಳುಹಿಸಿಕೊಟ್ಟಿದ್ದಾನೆ ಅಂದರೆ ಅರ್ಥಕಾಮಕರಮ್ಮಮ, ನನಗೆ ವಿಶೇಷವಾದ ಏನೋ ಒಂದು ಉಚಿತವಾದ ಯೋಗ್ಯವಾದ ಮನಸ್ಸಿಗೆ ಮೆಚ್ಚುಗೆಯಾಗುವ ಏನೋ ಒಂದನ್ನು ನನಗೆ ದಯಪಾಲಿಸುವ ಯೋಚನೆಯಿಂದಲೇ ಕೂಡಿರ್ತಾರೆ. ಹಂತ ಶೀಘ್ರಮಿತೋ ಗತ್ವಾ ದ್ರಕ್ಷ್ಯಾಮಿ ಚ ಮಹೀಪತಿಂ ಸಹತ್ವಂ ಪರಿವಾರೇಣ ಸುಖಮಾಸ್ವರಮಸ್ವಚ. ಹಂತ ಸಂತೋಷ ಆಗ್ತಾ ಇದೆ. ಇತಃ ಶೀಘ್ರಂ ಗತ್ವಾ ದ್ರಕ್ಷ್ಯಾಮಿ, ಈಗಲೇ ಬೇಗ ಹೋಗಿ ದಶರಥನನ್ನು ನಾನು ನೋಡ್ತೇನೆ. ಧ್ರುವ ಮಧ್ಯೈವ ಮಾಂ ರಾಜ ಯೌವರಾಜ್ಯೇಭಿಷಿಕ್ಷತಿ. ಖಂಡಿತವಾಗಿಯೂ ಇವತ್ತೇ ಸಿಂಹಾಸನದ ಮೇಲೆ ಈಗಲೇ ಯೌವರಾಜ್ಯದಲ್ಲಿ ಕೂಡಿಸುವ ಬಯಕೆಯನ್ನು ಕೈಕೇಯಿಯ ಜೊತೆಗೆ ತೆಗೆದುಕೊಂಡಿರ್ತಾನೆ. ನೀನು ಈ ಪರಿವಾರದ ಜೊತೆಗೆ ಸುಖಂ ಆಸ್ವ ರಮಸ್ವಚ, ಇಲ್ಲಿ ಚೆನ್ನಾಗಿರು, ಏನು ಬೇಕೋ ಅದರ ವಿಷಯವನ್ನು ಕೇಳಿಕೊಂಡು, ಅಂದರೆ ಯಾವುದಕ್ಕೂ ಸಂಕೋಚ ಬೇಕಾಗಿಲ್ಲ ಅಂತ ಇದನ್ನು ಹೇಳಬೇಕಾಗಿಲ್ಲ. ಆದರೆ ಏನೋ ಒಂದು ತುಂಬ ತುರ್ತಿನ ಕೆಲಸ ಅಂತ ಹೊರಟು ಬರುವಾಗ ನೀನು ಇಲ್ಲಿ ಉಳಿದ ವ್ಯವಸ್ಥೆಯ ಜೊತೆಗೆ ಸುಖವಾಗಿರು ಅನ್ನೋದನ್ನು ಧೈರ್ಯ ತುಂಬುವ ಮಾತಿನಲ್ಲಿ ಹೇಳಿ ಹೊರಡುತ್ತಾನೆ. ಪತಿ ಸಮ್ಮಾನಿತ ಸೀತಾ ಭರ್ತಾರಮಸಿತೆ ಕ್ಷಣ ಆದ್ವಾರಂ ಅನುವೌ ರಾಜ
ಅಭಿದಧ್ಯುಷಿ. ಮಾತು ಅಂದರೆ ಪ್ರತಿಯೊಂದನ್ನೂ ಕಲೀಲಿಕ್ಕಿದೆ ಅನ್ನೋದನ್ನು ವಾಲ್ಮೀಕಿಗಳ ಮಾತು ಹೇಳಿಕೊಡುತ್ತೆ. ಪತಿಯಿಂದ ಈ ರೀತಿ ಚೆನ್ನಾಗಿರು ಅಂತ ಸಮ್ಮಾನಕ್ಕೆ ಒಳಗಾಗಿ ಸಂತೋಷಪಟ್ಟ ಸೀತೆ ಗಂಡನ ಕಡೆಗೆ ಒಂದು ಚಂದದ ನೋಟವನ್ನು, ಮೆಲುನೋಟವನ್ನು ಬೀರಿ ಆದ್ವಾರಂ ಅನುವವ್ರಾಜ, ಹೆಬ್ಬಾಗಿಲಿನ ತನಕ ಬಂದು ಬೀಳ್ಕೊಟ್ಟು ಮರಳಿ ಬರ್ತಾಳೆ. ಮಂಗಲಾನಿ ಅಭಿದಧ್ಯುಷಿ, ಯಾವಾಗಲೂ ಒಳ್ಳೆಯದೇ ಆಗಲಿ ಅನ್ನುವ ಮಾತನ್ನು ಬಾಯಿಯಲ್ಲಿ ಆಡ್ತಾ, ಹೋಗಿ ಬನ್ನಿ, ಕೆಲಸ ಚೆನ್ನಾಗಾಗಲಿ, ಯಾವ ಉದ್ದೇಶದಿಂದ ಕರೆದಿದ್ದಾರೋ ಅದು ಯಶಸ್ವಿಯಾಗಿ ನಡೆದು ಬಿಡಲಿ ಅಂತ ಮಂಗಳದ ಮಾತನ್ನು ಆಡ್ತಾ ಕಳುಹಿಸಿಕೊಟ್ಲು. ಹೊರಗೆ ಋತ್ವಿಜರೆಲ್ಲ ರಾಜಸೂಯದ ಸಿದ್ಧತೆಗೆ ಬೇಕಾದ ಅನೇಕ ಮಂತ್ರಗಳನ್ನು ಒಂದು ಭಾಗದಲ್ಲಿ ಹೇಳ್ತಾನೇ ಇದ್ದಾರೆ. ನಿನ್ನ ತಂದೆಯೂ ಕೂಡ ಹೇಗೆ ವಾಸವನಿಗೆ ಇಂದ್ರಾಧಿಪದವಿಯನ್ನು ಕೊಟ್ಟು ಲೋಕದ ವ್ಯವಸ್ಥೆಯನ್ನು ನೋಡಿಕೋ ಅಂತ ಎಲ್ಲರೂ ಹೇಳ್ತಾರೋ ಹಾಗೆ ನಿನಗೂ ಆ ಸ್ಥಾನವನ್ನು ತುಂಬಿಕೊಡ್ಲಿಕ್ಕೋಸ್ಕರ ಹೀಗೆ ಕರೆದಿರ್ತಾರೆ. ದೀಕ್ಷಿತಂ ವ್ರತ ಸಂಪನ್ನಂ ವರಾಜಿನಧರಂ ಶುಚಿಂ ಕುರಂಗ ಶೃಂಗಪಾಣಿಂಚ ಪಶ್ಯಂತಿ ತ್ವಾಂ ಭಜಾಮ್ಯಹಂ. ರಾಮ, ನೀನು ಯಜ್ಞ ದೀಕ್ಷಿತನಾಗಿದ್ದಿ, ಅಂದರೆ ನಿನ್ನೆ ಹೇಳಿದ್ದಾರೆ ಕೆಲವೆಲ್ಲ ನೀನು ಮಾಡಬೇಕು. ವ್ರತ ದೀಕ್ಷಿತನಾಗಿದ್ದಿ, ಅತ್ಯಂತ ಉತ್ತಮವಾದ ಅಜಿನವನ್ನು, ಚರ್ಮವನ್ನು ತೊಟ್ಟಿದ್ದಿ, ಶುಚಿಯಾಗಿದ್ದಿ, ಕೈಯಲ್ಲಿ ಆಯುಧಗಳನ್ನು ಹಿಡಿದು ನಿನ್ನನ್ನು ನೋಡ್ತಾ ಇದ್ದರೆ ಕಣ್ಣಿಗೆ ಆನಂದ ಅನ್ನೋದೇ ಹೆಚ್ಚು ಹೆಚ್ಚು ಆಗ್ತಾ ಹೋಗ್ತಾ ಇರುತ್ತೆ. ನೋಡಿದಷ್ಟು ಸಾಕು ಅಂತ ಅನಿಸೋದಿಲ್ಲ. ನಿನ್ನನ್ನು ಸೇವನೆ ಮಾಡ್ತಾ ಇದ್ದೇನೆ, ನಿನ್ನನ್ನು ಭಜಿಸ್ತಾ ಇದ್ದೇನೆ, ಒಳ್ಳೆಯದಾಗಲಿ. ಪೂರ್ವಾಂ ದಿಶಂ ವಜ್ರಧರ, ಪೂರ್ವದ ದಿಕ್ಕಿನ ಇಂದ್ರ ನಿನ್ನನ್ನು ಕಾಪಾಡಲಿ. ದಕ್ಷಿಣಾಂ ಪಾತುತೇ ಯಮಃ, ನಿನ್ನನ್ನು ದಕ್ಷಿಣದ ಯಮ ರಕ್ಷಣೆ ನೀಡಲಿ. ವರುಣ ಪಶ್ಚಿಮಾಂ ಆಶಾಂ, ಪಶ್ಚಿಮದ ದಿಕ್ಕಿನಲ್ಲಿರುವ ವರುಣ ನಿನಗೆ ಬೆಂಗಾವಲಾಗಲಿ. ಧನೇಶ್ವರ ಸ್ತುತ್ತರಾಂ ದಿಶಂ, ಧನೇಶ್ವರನೆನಿಸಿದಂಥ ಕುಬೇರ ನಿನಗೆ ಉತ್ತರದ ದಿಕ್ಕಿನಲ್ಲಿ ನಿಂತು ನಿನಗೆ ಕೊಡುವ ಎಲ್ಲ ಸಂಪತ್ತುಗಳನ್ನು ಕೈತುಂಬಿ ಕೈಯೆತ್ತಿ ಕೊಡಲಿ. ಇದು ಮನೆಯಿಂದ ಹೊರಡುವಾಗ ಪ್ರಾರ್ಥನೆ ಮಾಡುವಂತಹ ಮಾತುಗಳಲ್ಲಿ ಒಂದು. ಹೀಗೂ ಪ್ರಾರ್ಥನೆ ಮಾಡುವುದಿದೆ, ಇನ್ನು ಬೇರೆ ಬೇರೆ ಮಾತುಗಳಿವೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮಲಕ್ಷ್ಮಣವು ಅನ್ನುವ ಮಾತು ಇದೆ. ಅಥವಾ ಭಾಗವತದಲ್ಲಿ ಹೇಳಿದ ಹಾಗೆ ಪ್ರಯಾಣೇ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ಸತ್ಯಭಾಮ ಯುತಂ ಕೃಷ್ಣಂ ಧ್ಯಾಯೇದಿಷ್ಟಾರ್ಥ ಸಿದ್ಧಯೇ. ಹೋದ ದಾರಿಯ ಗುರಿ ಸರಿಯಾಗಿ ಸೇರಿ ಆ ಮೂಲಕ ಯಶಸ್ವಿಯಾಗಿ ಕೆಲಸ ಮುಗಿಸಿಕೊಂಡು ಬರುವುದಕ್ಕಾಗಿ ಗರುಡನ ಮೇಲೆ ಕುಳಿತ, ಸತ್ಯಭಾಮೆಯ ಜೊತೆಗೂಡಿದ, ಎಲ್ಲ ಪಾಪಗಳನ್ನು ಪರಿಹರಿಸಬಲ್ಲ, ಎಲ್ಲ ಆಪತ್ತುಗಳನ್ನು ದೂರೀಕರಿಸಬಲ್ಲ ಕೃಷ್ಣ ಗರುಡನ ಮೇಲೆ ತನ್ನ ಕೆಲಸಕ್ಕಾಗಿ ಹೊರಡುವ ರೂಪವನ್ನು ಪ್ರಯಾಣ ಕಾಲದಲ್ಲಿ ನೆನೆದಾಗ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ ಅನ್ನುವ ಮಾತು ಭಾಗವತ ಹೇಳುತ್ತೆ. ಇಂಥದ್ದೇ ಬೇರೆ ಬೇರೆ ಥರದ ಮಾತುಗಳು ಬರ್ತಾವೆ, ಇದೇ ಒಂದು ಮಾತು ಅಂತಲ್ಲ. ಅಂದರೆ ಹೊರಡುವಾಗ ಒಳ್ಳೆಯ ಚಿಂತನೆ ನಮ್ಮ ಮನಸ್ಸಿನಿಂದ ಇದ್ದು ಹೊರಟಾಗ ಆ ಕಾರ್ಯ ಯಶಸ್ವಿಯಾಗಿ ನಡೆಯುತ್ತೆ ಅಂತ. ಅಂಥದ್ದೇ ಒಂದು ಪ್ರಾರ್ಥನೆಯನ್ನು ಸೀತೆಯೂ ಕೂಡ ರಾಮನ ಪರವಾಗಿ ಮಾಡ್ತಾ ರಾಮನನ್ನು ಬೀಳ್ಕೊಡ್ತಾಳೆ. ಪರ್ವತಾದಿವ ನಿಷ್ಕ್ರಮ್ಯ ಸಿಂಹೋ ಗಿರಿಗುಹಾಶಯ ಲಕ್ಷ್ಮಣಂ ದ್ವಾರಿ ಸೋಪಶ್ಯತ್ ಪ್ರಹ್ವಾಂಜಲಿಪುಟಂ ಸ್ಥಿತಂ. ಎರಡು ಕೈಗಳನ್ನು ಮುಗಿದು ನಿಂತ ಲಕ್ಷ್ಮಣನನ್ನು ಹೊರಬಾಗಿಲಿನಲ್ಲಿ ಕಂಡ. ಸಿಂಹವೊಂದು ತನ್ನ ಗುಹೆಯಿಂದ ಹೊರಕ್ಕೆ ಬರುವಾಗ ಉಳಿದ ಎಲ್ಲ ಪ್ರಾಣಿಗಳು ಅದರ ಆಗಮನಕ್ಕಾಗಿಯೇ ಕಾದು ನಿಂತಂತೆ ಕೈ ಎತ್ತಿಕೊಂಡು ಅಥವಾ ಅವುಗಳದ್ದೇ ಆದಂತಹ ಪ್ರೀತಿಯನ್ನು ತೋರಿಸುವ ಭಂಗಿಯಲ್ಲಿ ನಿಂತುಕೊಳ್ತಾವೋ ಹಾಗೆ ಜನಗಳೆಲ್ಲ ಬೆಟ್ಟದಿಂದ ಇಳಿದು ಬಂದ ಸಿಂಹವನ್ನು ನೋಡಿದಂತೆ ಕೈ ಎತ್ತಿ ಅವನನ್ನು ನಮಸ್ಕರಿಸ್ತಾ ಇದ್ದಾರೆ. ಅಥ ಮಧ್ಯಮ ಕಕ್ಷಾಯಾಂ ಸಮಾಗಮ್ಯ ಸುಹೃಜ್ಜನೈ ಸ ಸರ್ವಾನ್ ಅರ್ಥಿನೋ ದೃಷ್ಟ ಸಮೇತ್ಯ ಪ್ರತಿನಂದ್ಯ ಚ. ಯಾರ ಕಣ್ಣಿಗೆ ರಾಮಚಂದ್ರ ಬಿದ್ದನೋ ಮತ್ತು ರಾಮಚಂದ್ರನ ಕಣ್ಣಿಗೆ ಯಾರು ಬಿದ್ದರೂ ಎರಡೂ ಕಡೆಯಿಂದ ಪರಸ್ಪರ ಗೌರವ ಸಲ್ಲಿಕೆ ಆಗ್ತಾನೇ ಇತ್ತು. ಯಾರನ್ನು ತಿರಸ್ಕರಿಸಿ ನೋಡಿಯೂ ನೋಡದಂತೆ ಮಾಡಿಕೊಂಡು ಹೋಗುವ ಸ್ವಭಾವದವನಲ್ಲ. ಹೀಗೆ ಛತ್ರ ಚಾಮರಪಾಣಿಸ್ತು ಲಕ್ಷ್ಮಣೋ ರಾಘವಾನುಜಃ ಜುಗೋಪಭ್ರಾತರಂ ಭ್ರಾತ ರಥಮಾಸ್ಥಾಯ ಪೃಷ್ಠತಃ. ರಾಮಚಂದ್ರ ಮೆಟ್ಟಿಲಿನಿಂದ ಕೆಳಕ್ಕೆ ಇಳಿದು ಹೊರಬಾಗಿಲಿನ ಹತ್ರ ಬರುವಾಗಲೇ ಛತ್ರವನ್ನು
ಉಷ್ಣತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಬೀಸ್ತಾ ಇರುವ ಚಾಮರವನ್ನು ಹಿಡಿದುಕೊಂಡು ಅವರ ಹಿಂದೆಯೇ ಓಡಿ ಬಂದಿದ್ದಾನೆ. ಜೋಗೋಪ ರಕ್ಷಿಸಿದ, ಮೇಲಿನಿಂದ ಏನೂ ಅಡೆತಡೆ ಉಂಟಾಗಬಾರದು. ಗಾಳಿಯು ಕೂಡ ಆನಂದವಾಗಿ ಅವನಿಗೆ ಬೀಸ್ತಾ ಇರಬೇಕು ಅಂತ ಅನ್ನೋದಕ್ಕಾಗಿ ರಥದ ಹತ್ತಿರಕ್ಕೆ ಬಂದು ನಿಂತು ಛತ್ರವನ್ನು ಹಿಡಿದು ಗಾಳಿಯನ್ನು ಬೀಸ್ತಾ ಇದ್ದಾನೆ. ಆಗ ಜನರ ಬಾಯಿಯಲ್ಲಿ ತಥೋ ಹಲಹಲಾ ಶಬ್ದ ತುಮುಲಃ ಸಮಜಾಯತ ತಸ್ಯ ನಿಷ್ಕ್ರಮಮಾಣಸ್ಯ ಜನೌಘಸ್ಯ ಸಮಂತತಃ. ರಾಮಚಂದ್ರ ಅರಮನೆಯನ್ನು ಬಿಟ್ಟು ಹೊರಡ್ತಾ ಇದ್ದಾನೆ ಅನ್ನುವ ದೃಶ್ಯವನ್ನು ಕಂಡು ಎಲ್ಲ ಜನರ ಭಾವದಲ್ಲಿ ಒಂದು ಉದ್ರೇಕ ಉಂಟಾಯಿತು. ರಾಮನನ್ನು ಕಂಡಾಗಲೇ ಸಂತೋಷ, ಅದು ಅವನು ಇವತ್ತು ಸಿಂಹಾಸನವನ್ನು ಏರುವುದಕ್ಕಾಗಿ ಹೊರಟಿದ್ದಾನೆ ಅಂತನ್ನುವ ಸಂಗತಿಯಂತೂ ಜನರ ಮನಸ್ಸಿನಲ್ಲಿ ಮತ್ತಷ್ಟು ಹೆಚ್ಚು ಉತ್ಸಾಹವನ್ನು ಹುಟ್ಟುಹಾಕಿತು. ತಥೋ ಹಯವರಾಮುಖ್ಯ ನಾಗಾಶ್ಚ ಗಿರಿಸನ್ನಿಭಾಃ ಅನುಜಗ್ಮುಸ್ತದಾ ರಾಮಂ ಶತಶೋತಸಹಸ್ರಶಃ. ನೂರಾರು ಸಾವಿರಾರು ಆನೆಗಳನ್ನು ಕೂಡಿದ ಸೇನೆ, ಕುದುರೆಗಳಿಂದೊಡಗೂಡಿದ ರಥಗಳು ಅವನ ಹಿಂದೆ ನಡೆಯಲು ಆರಂಭಿಸಿದವು. ಅಗ್ರಚಶ್ಚಾಸ್ಯ ಸನ್ನದ್ಧಾಃ ಚಂದನ ಅಗರು ರೂಷಿತಾಃ. ದಾರಿಯುದ್ದಕ್ಕೂ ಪರಿಮಳ ಬೀರುವ ಅತ್ಯಂತ ಸುಂದರವಾದ ಧೂಪದ ಕಡ್ಡಿಯನ್ನು ಹಚ್ಚಿದ್ದಾರೆ. ಅತ್ತರನ್ನು ಚೆಲ್ತಾ ಇದ್ದಾರೆ. ಪರಿಮಳ ಬೀರುವ ಹೂಗಳಿಂದ ದಾರಿಯುದ್ದ ಅಲಂಕೃತಗೊಂಡಿದೆ. ಕ್ಷತ್ರಿಯರು ತಮ್ಮ ತಮ್ಮ ಕೈಯಲ್ಲಿದ್ದ ಖಡ್ಗಗಳನ್ನು ಬಾಣಗಳನ್ನು ಹಿಡಿದು ನಿಂತು ಅವನ ಎರಡೂ ಬದಿಗಳಲ್ಲಿ ಯಾವುದೇ ವಿಧವಾದ ದೂರದ ದಾಳಿ ಉಂಟಾಗದಂತೆ ಅಥವಾ ಅದು ಗೌರವದ ಸೂಚಕವಾಗಿ ಸಾಗ್ತಾ ಇದ್ದಾರೆ. ಆಗ ಒಂದೊಂದು ಕಡೆ ಬಂದಾಗಲೆಲ್ಲ ಅವರವರು ಹಿಡ್ಕೊಂಡಿದ್ದ ಅನೇಕ ಥರದ ವಾದ್ಯಗಳ ಶಬ್ದ ಆಕಾಶದೆತ್ತರಕ್ಕೆ ನುಗ್ಗಿ ಬರ್ತಾ ಇದೆ. ಇನ್ನು ಕೆಲವರು ದಾರಿಯಲ್ಲಿ ನಿಂತು ರಾಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ರಾಮನ ಹಿಂದಿನ ವಂಶದ ರಾಜರ ಹೆಸರುಗಳನ್ನು ಹೇಳಿ ಅಂಥ ಕುಲದ ರಾಮಚಂದ್ರ ನಮ್ಮ ಮುಂದೆ ಇದ್ದಾನೆ ಅಂತ ಹೊಗಳುತ್ತಾ ಇದ್ದಾರೆ. ಶೂರರೆಲ್ಲ ಸೇರಿಕೊಂಡು ಸಿಂಹನಾದವನ್ನು ಮಾಡುತ್ತಾ ರಾಮನ ಹೆಸರು ಹೇಳಿ ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ಇದೆಲ್ಲ ರಾಮನ ಕಿವಿಗೆ ಬೀಳುತ್ತಾ ಇದೆ. ಮನೆಗಳ ಮೇಲ್ಭಾಗದ ಛಾವಣಿಗಳೆಲ್ಲ ನಿಂತುಕೊಂಡು ದಾರಿಯಲ್ಲಿ ನಿಂತಾಗ ಕಾಲ ಕೆಳಗಿನಿಂದ ಏನೂ ಕಾಣುವುದಿಲ್ಲ ಅನ್ನೋದಕ್ಕಾಗಿ ಕಣ್ಣು ಮಿಟುಕಿಸದೆ ಬಿಟ್ಟ ಕಣ್ಣಿನಿಂದಲೇ ರಾಮನನ್ನು ನೋಡುತ್ತಾ ಇದ್ದಾರೆ. ಅಲ್ಲಲ್ಲಿ ಹೂವುಗಳ ಮಳೆಯನ್ನೇ ಚೆಲ್ಲುತ್ತಾ ಹೆಣ್ಣು ಮಕ್ಕಳು ನೃತ್ಯವನ್ನು ಮಾಡುತ್ತಾ ಅವನ ಮುಂದುಗಡೆಯಿಂದ ಸ್ವಾಗತವನ್ನು ಕೋರುತ್ತಾ ದಾರಿಯುದ್ದಕ್ಕೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ರಾಮಂ ಸರ್ವಾನವದ್ಯಾಂಗೋ ರಾಮ ಪಿಪ್ರೀಷಯಾ ತತಃ ವಚೋಭಿಃ ಅಗ್ರೈಃ ಹರ್ಮ್ಯಸ್ಥಾಃ ಕ್ಷಿತಿಸ್ಥಾಶ್ಚವ ವಂದಿರೇ. ಇನ್ನು ಉಳಿದ ಬಹಳ ಜನ ರಾಮನಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿನ್ನಂತಹ ರಾಜ ಸಿಕ್ಕಿದ್ರಿಂದಾಗಿ ನಮ್ಮ ರಾಜ್ಯ ಇನ್ನು ಮುಂದೆ ಯಾವತ್ತೂ ಕೂಡ ಯಾವುದೇ ರೀತಿಯಾದ ಅಪಾಯಕ್ಕೊಳಗಾಗುವುದಿಲ್ಲ ಅನ್ನುವ ಭರವಸೆ ಮತ್ತೆ ಇವತ್ತು ಹೆಚ್ಚುತ್ತಾ ಇದೆ ಅಂತ ಎಲ್ಲರೂ ತಮ್ಮ ಮಾತುಗಳಿಂದ ರಾಮನಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಹರ್ಮ್ಯಸ್ಥಾಃ ಅವರ ಮೇಲ್ಮನೆಯ ಬಾಲ್ಕನಿಗಳಲ್ಲಿ ನಿಂತುಕೊಂಡು ರಾಮನ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಕೆಲವರು ನೆಲದಲ್ಲಿದ್ದಾರೆ, ಕೆಲವರು ಮಾಳಿಗೆಯಲ್ಲಿದ್ದಾರೆ, ಇನ್ನು ಕೆಲವರು ಅದಕ್ಕಿಂತ ಮೇಲೆ ಇರುವ ಉಪ್ಪರಿಗೆಯಲ್ಲಿದ್ದಾರೆ. ಹೀಗೆ ಒಂದೊಂದು ಕಡೆಯಿಂದ ನಿಂತುಕೊಂಡು ವವಂದಿರೆ ಎಲ್ಲರೂ ನಮಸ್ಕರಿಸಿದರು. ಆಗ ಹೇಳಿದ ಮಾತು, ನೂನಂ ನಂದಂತಿ ತೇ ಮಾತಾ ಕೌಸಲ್ಯ ಮಾತೃನಂದನ ಪಶ್ಯಂತಿ ಸಿದ್ಧಯಾತ್ರಾಂ ತ್ವಾಂ ಪಿತ್ರ್ಯಂ ರಾಜ್ಯಂ ಅವಸ್ಥಿತಂ. ತಾಯಿಯಾದ ಕೌಸಲ್ಯೆ ನಿನ್ನನ್ನು ಖಂಡಿತ ಹೆಮ್ಮೆ ಪಡುತ್ತಾಳೆ ನಿನ್ನ ಬಗೆಗೆ. ಯಾಕೆಂದರೆ ನೀನು ಮಾತೃನಂದನ, ತಾಯಿಯರನ್ನು ಸಂತೋಷವಾಗಿ ಇಟ್ಟವ. ಪಶ್ಯಂತಿ ಸಿದ್ಧಯಾತ್ರಾಂ ತ್ವಾಂ, ತಂದೆಯಿಂದ ಬಳುವಳಿಯಾಗಿ ಬಂದ ಈ ರಾಜ್ಯಭಾರದ ಜವಾಬ್ದಾರಿಯನ್ನು ನೀನು ಹೊತ್ತು ಅದನ್ನು ಸಮರ್ಥವಾಗಿ ನಡೆಸುವುದನ್ನು ನೋಡಿ ಖಂಡಿತ ನಿನ್ನ ತಾಯಿ ಹೆಮ್ಮೆ ಪಡ್ತಾಳೆ. ನನ್ನ ಮಗ ಇಂಥ ದೊಡ್ಡ ಸಾಹಸದ ಕೆಲಸವನ್ನು ಅತ್ಯಂತ ಸಮರ್ಥವಾಗಿ ನಡೆಸ್ತಾ ಇರುವುದನ್ನು ನೋಡಿ ಅವಳಿಗೆ ಎದೆ ತುಂಬಿ ಬರುತ್ತೆ. ಸರ್ವಸೀಮಂತಿನೀಭ್ಯಶ್ಚ ಸೀತಾಂ ಸೀಮಂತಿನೀಂ ವರಾಂ ಅವನ್ಯತ ಹಿತಾಂ ನಾರ್ಯಃ ರಾಮಸ್ಯ ಹೃದಯ ಪ್ರಿಯಾಂ. ಸೀತೆ ಇನ್ನೆಷ್ಟು ಸಂತೋಷ ಪಡ್ತಾಳೆ, ರಾಮನ ರೂಪಕ್ಕೆ ಅನುರೂಪಳಾದವಳು, ರಾಮನ ಮನಸ್ಸನ್ನು ಅನುಸರಿಸಿಕೊಂಡು ಹೋಗುವವಳು. ಹೀಗೆ ಒಬ್ಬೊಬ್ಬರು ರೋಹಿಣಿ ಶಶಾಂಕನೊಂದಿಗೆ ಕೂಡಿಕೊಂಡು ಹೇಗೆ ಸಂತೋಷದಿಂದ
ಮೆರೆಯುತ್ತೋ ಆಕಾಶದಲ್ಲಿ ಸೀತೆಯೊಂದಿಗೆ ರಾಮನು ಅಂಥದ್ದೇ ಜೋಡಿಯಾಗಿ ಜಗತ್ತನ್ನು ಮೆಚ್ಚುವ ರೀತಿಯ ರಾಜ್ಯಭಾರವನ್ನು ಮಾಡಿಯೇ ಮಾಡ್ತಾನೆ. ರಾಮ ಈ ಮಾತುಗಳನ್ನೆಲ್ಲ ರಾಜಮಾರ್ಗಸ್ಥ ಕಿವಿಯಲ್ಲಿ ಹಾಕಿಕೊಂಡು ಕೇಳ್ತಾ ಹೋಗ್ತಾ ಇದ್ದಾನೆ. ಹೋಗುವ ದಾರಿಯುದ್ದಕ್ಕೂ ಬಗೆ ಬಗೆಯ ವಾದ್ಯಗಳು, ನೃತ್ಯಗಳು, ಗೀತಗಳು ಕೇಳಿಸ್ತಾನೇ ಇತ್ತು. ಸ್ವಸ್ತಿ ವಾಚನ ಸೂಕ್ತಗಳು ಹಾಡ್ತಾನೇ ಇದ್ದಾರೆ. ಇದೆಲ್ಲ ಕೇಳಿಸಿಕೊಂಡು ಜನರ ಸಂತೋಷವನ್ನು ಮನಗಂಡು ಸಂವೃತಂ ವಿವಿಧೈ ಪಣ್ಯೈ, ಬಗೆ ಬಗೆಯ ಅಂಗಡಿಗಳಿದ್ದವು ಅಷ್ಟೊತ್ತಿಗೆ ಬೆಳಿಗ್ಗೆ. ಆ ಅಂಗಡಿಗಳಲ್ಲಿ ಬಗೆ ಬಗೆಯ ಭಕ್ಷ್ಯಗಳಿದ್ದವು, ಅಪೂಪಗಳಿದ್ದವು. ಇನ್ನು ಬೇರೆ ಬೇರೆ ರೀತಿಯ ವಸ್ತುಗಳು ಜನರಿಗೆ ಯಾವುದು ಅಗತ್ಯವಂಥದ್ದನ್ನು ಮಾರುವುದಕ್ಕಾಗಿ ಇಟ್ಟಿದ್ರು. ರಾಜಪಥವನ್ನು ನೋಡಿದ ರಾಮಚಂದ್ರ ಅತ್ತ ಇತ್ತ ಅಂಗಡಿಗಳಿಂದ ತುಂಬಿಕೊಂಡದ್ದನ್ನು. ಇನ್ನು ಕೆಲವು ಕಡೆ ಮೊಸರು ಮಾರಲಿಕ್ಕಿಟ್ಟಿದ್ರು. ಬಗೆ ಬಗೆಯ ಹವಿಸ್ಸುಗಳನ್ನು, ರಾಮನ ಪೂಜೆಗಾಗಿ ಸಿದ್ಧಪಡಿಸಿದಂತಹ ವಸ್ತುಗಳನ್ನು ಹೊತ್ತುಕೊಂಡು ಹೋಗ್ತಾ ಇದ್ದವರು ಕೆಲವು ಕಾಣಿಸಿದರು. ಬಗೆಯ ಬಗೆಯ ಮಾಲೆಗಳನ್ನು, ಉಪಗಂಧಗಳನ್ನು ಅರ್ಚನೆಗೋಸ್ಕರ ತೆಗೆದುಕೊಂಡು ಹೋಗ್ತಾ ಇರುವುದನ್ನು ಎಲ್ಲ 4 ರಸ್ತೆ ಕೂಡುವ ಜಾಗಗಳಲ್ಲೆಲ್ಲ ಈ ಬಗೆಯ ವ್ಯವಹಾರಗಳು ಕಾಣಿಸ್ತಾ ಇದ್ದಾವೆ. ದಾರಿಯುದ್ದಕ್ಕೂ ದೊಡ್ಡವರು ಯಾರು ಸಿಕ್ಕಿದ್ರು ಕೂಡ ಆಶೀರ್ವಾದದ ಸರಮಾಲೆಯನ್ನೇ ಸುರಿಸ್ತಾ ಇದ್ದಾರೆ. ಸುಹೃಜ್ಜನರು ಕೂಡ ಒಳ್ಳೆಯ ಮಾತುಗಳನ್ನು ಆಡ್ತಾ ಇರುವುದನ್ನು ರಾಮ ಕೇಳ್ತಾ ಇದ್ದಾನೆ. ಯದಾರ್ಹಂಚಾಪಿ ಸಂಪೂಜ್ಯ ಸರ್ವಾನೇವ ನರಾನ್ಯಯೌ, ಎಲ್ಲರ ಅಭಿವಾದನೆಗಳನ್ನು ಸ್ವೀಕರಿಸುತ್ತಾ ಎಲ್ಲರಿಗೆ ನಗೆಮೊಗದಿಂದ ಅವರನ್ನು ಬೀಳ್ಕೊಡುತ್ತಾ ತಾನು ಮುಂದೆ ಸಾಗುವ ಹೆಜ್ಜೆಯಲ್ಲಿ ಒಂದು ಚೂರು ಉನ್ಮತ್ತನಂತಿರದೆ ಎಲ್ಲರನ್ನೂ ತಲೆದಗ್ಗಿಸಿ ಮಾತನಾಡಿಕೊಂಡು ರಾಮಚಂದ್ರ ಮುಂದೆ ಸಾಕ್ತಾನೇ ಇದ್ದಾನೆ. ಹೀಗೆ ಸಾಕ್ತಾ ಯಶ್ಚ ರಾಮಂ ನ ಪಶ್ಯೇತ್ತು ಯಂಚ ರಾಮೋ ನ ಪಶ್ಯತಿ ನಿಂದಿತ ಸವಸೆಯಲ್ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತೆ. ಬಹಳ ಪ್ರಸಿದ್ಧವಾದ ಮಾತು ರಾಮಾಯಣದಲ್ಲಿ ಬಂದದ್ದು. ಯಶ್ಚ ರಾಮಂನ ಪಶ್ಯೇತ್ತು, ಯಾರು ರಾಮನನ್ನು ನೋಡಲಿಲ್ಲ ಅಂತಾಗುತ್ತೋ, ಯಂಚ ರಾಮೋನ ಪಶ್ಯತಿ, ಯಾರನ್ನು ರಾಮ ನೋಡಲಿಲ್ಲ ಅಂತಾಗುತ್ತೋ ಅಂಥವನು ಜೀವನದಲ್ಲಿ ಬದುಕಿಯೂ ವ್ಯರ್ಥ ಅಂತ ಆ ವ್ಯಕ್ತಿಯೇ ತನ್ನ ಬಗ್ಗೆ ಅಂದುಕೊಳ್ತಿದ್ದ. ಬೇರೆಯವರು ಹೇಳಿದರೆ ಸಾಕು, ರಾಮ ನಿನ್ನನ್ನು ನೋಡ್ದ ಅಂತ ಹೇಳಿದರೆ ಸಾಕು, ನನ್ನ ಬದುಕು ಸಾರ್ಥಕ ಆಯಿತು. ಅವ್ರು ನನ್ನನ್ನು ನೋಡಲಿಲ್ಲ ಅಂದರು, ನಾನು ಅವನನ್ನು ನೋಡಿದೆ ಅಂದರೆ ಇನ್ನೂ ಸಾಕು. ನಾನು ಅವನು ನೋಡಿದೆ, ನಾನು ಅವನನ್ನು ನೋಡಿದೆ, ರಾಮನೂ ನನ್ನನ್ನು ನೋಡ್ದ, ಇದು ತೀರಾ ಹೆಚ್ಚಿನದ್ದಾಯಿತು. ಹೀಗೆ ರಾಮನನ್ನು ನೋಡದ, ರಾಮನಿಂದ ನೋಡಿಸಿಕೊಳ್ಳದ ಬದುಕು ನಿಂದಿತ ನ ವಸೆಯಲ್ಲೋಕೆ, ಅಂಥವನು ಬದುಕಿ ಉಪಯೋಗ ಇಲ್ಲ ಅಂತ ಸ್ವಾತ್ಮಾನಂ ತನ್ನನ್ನೇ ತಾನು ಪ್ರತಿಯೊಬ್ಬ ಪ್ರಜೆಯು ರಾಮನ ಕುರಿತಾದ ಇಷ್ಟು ಪ್ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತಂದರೆ, ಅಥವಾ ಹಾಗೆ ನೆನಪಿಸಿಕೊಳ್ತಾರೆ ಅಂದರೆ ರಾಮ ಎಷ್ಟು ಪ್ರಭಾವ ಬೀರಿದ್ದ ಅಂತ ಈ ಮಾತು ರಾಮಾಯಣ ಇದಕ್ಕಿಂತ ಚಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬನ ಪ್ರಭಾವವನ್ನು. ರಾಮನಿಗೆ ಎಲ್ಲರ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ಕಾಳಜಿ ವಹಿಸ್ತಾ ಇದ್ದ. ಹಾಗಿದ್ರೂ ಜನಗಳಿಗೊಂದು ಪ್ರಜ್ಞೆ ಇತ್ತು, ನನ್ನ ಬಗ್ಗೆ ಗೊತ್ತಿಲ್ಲ ಅಂದರೂ ತೊಂದರೆ ಇಲ್ಲ, ನನಗೆ ರಾಮನ ಬಗ್ಗೆ ಗೊತ್ತಿದೆ ಅಲ್ವಾ ಅಂತ. ಅಂದರೆ ಅಷ್ಟು ರಾಮನ ದೊಡ್ಡತನವನ್ನು ನಮ್ಮ ದೊಡ್ಡತನದಲ್ಲಿ ಜೋಡಿಸಿಕೊಳ್ಳಿಕ್ಕೋಸ್ಕರ ಇಷ್ಟಪಡಲಿಲ್ಲ. ಕೆಲವರು ನಾವು ಇಂಥವ್ರ ಜೊತೆಗಿದ್ದವರು ಅನ್ನುವ ಹೆಸರಿನಲ್ಲೇ ಮುಗಿದು ಹೋಗುತ್ತೆ ಜೀವನ. ಅಂಥವ್ರ ಜೊತೆಗೆ ಇದ್ದದ್ರಿಂದ ಏನು ಮಾಡಿದ್ವಿ ಅಂಥದ್ದು ಕೇಳಲಿಕ್ಕಿಲ್ಲ. ಫೋಟೋ ಇರುತ್ತೆ, ಅವ್ರ ಜೊತೆಗೆ ಒಂದು ದಿವಸ ಇದ್ವಿ ಅಷ್ಟೇ, ಅವತ್ತು ಮರೆತು ಹೋದ್ಮೇಲೆ ಮತ್ತೆ ಫೋಟೋದಲ್ಲಿ ಮಾತ್ರ ಯಾವತ್ತೂ ಇರೋದು. ನಮ್ಮ ಮನಸ್ಸು ಅವರು ನಿಜವಾದ ಸಾಧನೆ, ನಿಜವಾದ ಅವರ ಪ್ರತಿಭಾಯುಕ್ತವಾದಂತಹ ಅಥವಾ ಪ್ರೇರಣಾದಾಯಕವಾದ ಕೆಲಸಗಳಲ್ಲಿ ತೊಡಗುವಂಥದ್ದು ನಮ್ಮ ಜೊತೆಯಲ್ಲಿಲ್ಲ. ನಾವು ದೊಡ್ಡವರನ್ನು ನೆನಪಿಸಿಕೊಳ್ತೇವೆ ಅಥವಾ ಅವರ ಜೊತೆಗೆ ಇದ್ದದ್ದಕ್ಕೆ ಸಾರ್ಥಕ್ಯ ಏನು ಅಂದರೆ ಅವರು ಹಾಕಿಕೊಟ್ಟ ಸೂತ್ರವನ್ನು, ಅವರು ಹಾಕಿಕೊಟ್ಟ ದಾರಿಗಳನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವಂಥದ್ದು. ರಾಮನಲ್ಲಿ ಅಂಥ ಒಂದು ಗುಣ ಪ್ರಭಾವ ಜನರಲ್ಲಿ ಬಿತ್ತಿತ್ತು. ರಾಮ ನೋಡದೇ ಇದ್ರೂ ತೊಂದರೆ ಇಲ್ಲ, ನಾವು ರಾಮನನ್ನು ನೋಡಿದರೆ ಸಾಕು ಅಂತ. ಹೀಗೆ ಸರ್ವೇಷಾಂ ಹಿ ಸಹಿಮ ಧರ್ಮಾತ್ಮ ವರ್ಣಾನಾಂ ಕುರುತೆ ದಯಾಂ ಚತುರ್ಣಾಂ ಹಿ ವಯಸ್ಥಾನಾಂ ತೇನ ತೇ ತಮನುವ್ರತಾಃ. ಎಲ್ಲರಿಗೂ ಕೂಡ ಅವರವರ ಧರ್ಮವನ್ನು ನಡೆಸಲಿಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದ. ಕುರುತೆ ದಯಾಂ, ಯಾರು ತಲೆಗೆ ಕೆಲಸ ಕೊಟ್ಟು ಚೆನ್ನಾಗಿ ಜ್ಞಾನವನ್ನು ಸಂಪಾದಿಸ್ತಾರೋ ಅವರಿಗೆ ಅಂಥದ್ದೇ ಒಂದು ವ್ಯವಸ್ಥೆ. ಯಾರು ತೋಳಿನ ವ್ಯವಸ್ಥೆಯನ್ನು ಚೆನ್ನಾಗಿ ನಿರ್ವಹಿಸಲಿಕ್ಕೆ ಸಮರ್ಥರೋ ಅವರಿಗೆ ಅಂಥದ್ದೇ ಅವಕಾಶಗಳನ್ನು ಒದಗಿಸುವಂಥದ್ದು.
ಯಾರು ಓಡಾಡಿ ವ್ಯವಹಾರವನ್ನು ಚೆನ್ನಾಗಿ ಸೊಂಟ ಗಟ್ಟಿ ಇಟ್ಟುಕೊಂಡು ಬೇಕಾದಷ್ಟು ವ್ಯವಹಾರವನ್ನು ಸಿದ್ಧಿಸಿಕೊಳ್ತಾರೋ ಅವರಿಗೆ ಅದಕ್ಕೆ ಬೇಕಾದ ಪೂರಕವಾದ ವ್ಯವಸ್ಥೆ. ಇನ್ನು ನೀವು ಹೇಳಿದ್ದನ್ನು ಮಾಡಿಕೊಂಡಿರ್ತೇವೆ, ನಿಮ್ಮ ಹತ್ರ ಸೇವೆ ಮಾಡ್ತೇವೆ ಅಂತ ಬಂದವರಿದ್ದರೆ ಅವರಿಗೂ ಕೂಡ ನೃಪತೇ ಸುತಃ ದಶರಥನ ಮಗನಾಗಿ ಎಲ್ಲ ಕರ್ತವ್ಯಗಳನ್ನು ಚೆನ್ನಾಗಿ ನಡೆಸ್ತಾ ಇದ್ದ. ಇದು ಯಾವ ರೀತಿ ಪೃಥಿವ್ಯಾಂ ಗೃಹವರಂ ಮಹೇಂದ್ರ ಭವನೋಪಮಂ ರಾಜಪುತ್ರ ಪಿತುರ್ವೇಶ್ಮ ಪ್ರವಿವೇಶ ಶ್ರಿಯಾಜ್ವಲನ್, ಬೆಳಕಿನಿಂದ ಆನಂದದ ಬೆಳಕಿನಿಂದ ತುಂಬಿಕೊಂಡಿದ್ದ ರಾಮಚಂದ್ರ ದಶರಥನ ಮನೆಯ ಒಳಗೆ ಪ್ರವೇಶ ಮಾಡಿದ. ಇದು ಆ ಕಾಲದಲ್ಲಿ ಭೂಮಿಯಲ್ಲೇ ಅತ್ಯಂತ ಒಳ್ಳೆಯ ಎತ್ತರದ ಸುಂದರವಾದ ಚಂದದ ವ್ಯವಸ್ಥಿತವಾದ ಮನೆ ಅಂತ ದಶರಥನ ಮನೆಗಿದ್ದ ಹೆಸರು ಗೃಹವರಂ. ಮನೆಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಮನೆ ದಶರಥನ ಮನೆಯೊಳಗೆ ಪ್ರವೇಶ ಮಾಡಿದ್ದಾನೆ. ಆಗ ಒಳಗೆ ವಿಷಣ್ಣನಾದ ತುಂಬ ದುಃಖದಲ್ಲಿರುವ ತಂದೆಯ ಮೋರೆಯನ್ನು ಕಾಣುತ್ತಾನೆ. ಕೈಕೇಯಿ ಜೊತೆಗಿರ್ತಾಳೆ, ಆದರೆ ಸುಖೇನ ಪರಿಶುಷ್ಯತ, ಚೆನ್ನಾಗಿ ಆನಂದವಾಗಿ ಉಸಿರಾಡ್ತಾ ಇರ್ತಾಳೆ. ದಶರಥನ ಮೋರೆಯಲ್ಲಿ ಮಾತ್ರ ತುಂಬ ನೋವು ಅನುಭವಿಸಿದ ವೇದನೆ, ನೋವು ಅನುಭವಿಸಿದ ನೋವಿನ ಗೆರೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ತಂದೆಯ ಕಾಲಿಗೆ ಅಡ್ಡ ಬಿದ್ದು ಅಭಿವಾದನೆ ಮಾಡಿ ವಿನೀತನಾಗಿ ಕೈಗಳೆರಡನ್ನು ಮುಗಿದು ಮತ್ತೆ ಕೈಕೈಗೂ ಕಾಲು ಮುಟ್ಟಿ ನಮಸ್ಕರಿಸಿ ಕೇಳುತ್ತಾನೆ. ಕಣ್ಣುಗಳೆರಡರಲ್ಲಿ ತಲೆ ಎತ್ತುವಷ್ಟರಲ್ಲಿ ತುಂಬಿಕೊಂಡಿರುತ್ತೆ ನೀರು. ರಾಜನನ್ನು ಮಾತನಾಡಿಸಿಕೊಳ್ಳುವಷ್ಟು ರಾಜನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು, ಅವನೂ ಕಣ್ಣಿಟ್ಟು ಮಾತಾಡ್ತಾ ಇಲ್ಲ, ಇವನಿಗೂ ಅವರನ್ನು ನೋಡಿ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ನಾಭಿಭಾಷಿತುಂ ನೇಕ್ಷಿತುಂ, ರಾಮಚಂದ್ರನನ್ನು ನೋಡುವುದಕ್ಕೂ ಆಗಲಿಲ್ಲ ದಶರಥನಿಗೆ, ಅವನ ಕಡೆಗೆ ತಿರುಗಲಿಕ್ಕೂ ಆಗಲಿಲ್ಲ, ಮಾತಾಡಲಿಕ್ಕೂ ಆಗಲಿಲ್ಲ. ಈ ರೀತಿಯಾದ ನರಪತಿಯ ರಾಜನ ನಡೆಯನ್ನು ರಾಮಚಂದ್ರ ಮೊದಲು ನೋಡಿದ್ದು. ತುಂಬ ಶೋಕ ಸಂತಾಪ ಕರ್ಷಿತಂ, ದೇಹ ಎಲ್ಲ ಸೊರಗಿ ಹೋದಾಗಿದೆ, ಮುಖ ಎಲ್ಲ ಬಾಡಿ ಹೋಗಿದೆ, ಕಣ್ಣೆಲ್ಲ ಒಳಗೆ ಹೋಗಿದೆ, ಮೈಯೆಲ್ಲ ಮುಖ ಎಲ್ಲ ಕೆಂಪು ಕೆಂಪಾಗಿದೆ, ಅತ್ತುಗರೆದು ಬಾಡಿ ಹೋದ ಮುಖ, ಮೋರೆಯಲ್ಲಿ ಚೆನ್ನಾಗಿ ಮುದಿತನದ ಗೆರೆ ಜೋತು ಬಿದ್ದಿದೆ. ಇದನ್ನು ನೋಡಿ ನಿಟ್ಟುಸಿರು ಬಿಡ್ತಾ ಇರುವ ರಾಜನನ್ನು, ಏನಪ್ಪ ಇಂಥ ವ್ಯಥೆಗೇನು ಕಾರಣ ಆಯಿತು, ನನ್ನಿಂದೇನಾದರೂ ಅಪರಾಧ ಆಯಿತಾ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ. ಚಿಂತಯಾಮಾಸ ಸದಾ ರಾಮ ಪಿತೃಹಿತೇ ರತಃ ಕಿಂ ಸ್ವಿದಿ ಅದ್ಯೈವ ನೃಪತಿ ನಮಾಂ ಪ್ರತ್ಯಾಭಿನಂದತಿ. ನಾನು ನಮಸ್ಕಾರ ಮಾಡಿದಾಗ ರಾಮಚಂದ್ರ ಎದ್ದೇಳು ಅಂತ ಒಂದು ಸಂತೋಷದ ಪ್ರತಿನಂದ, ಪ್ರತ್ಯಭಿವಾದನ ಅಂದರೆ ಅಭಿವಾದನ ಮಾಡಿದ್ದಕ್ಕೆ ಪ್ರತ್ಯುತ್ತರವನ್ನು ಕೊಡುವ ಸ್ವಭಾವದವರು ನಮ್ಮಪ್ಪ. ಯಾಕೆ ನ ಪ್ರತಿನಂದಯತಿ, ಯಾಕೆ ನನ್ನನ್ನು ವಾಪಸ್ಸು ಸಂತೋಷದ ಮಾತುಗಳನ್ನು ಆಡಿ ಎಬ್ಬಿಸ್ತಾ ಇಲ್ಲ? ಆಗ ನನ್ನ ಬಗ್ಗೆ ಏನು ಕೋಪ ಬಂದಿದೆ? ಅಕಸ್ಮಾತ್ ತುಂಬ ಕೋಪಗೊಂಡಿದ್ದಾಗಲೂ ಬೇರೆ ಎಲ್ಲರ ಕೋಪವನ್ನು ನನ್ನನ್ನು ನೋಡಿದ ತಕ್ಷಣ ಕಳ್ಕೊಂಡು ಬಿಡ್ತಿದ್ರು. ಇವತ್ತು ನನ್ನ ಮೇಲೂ ಅದೇ ಥರದ ಬೇಸರದ ಮುಖವನ್ನಿಟ್ಟುಕೊಂಡೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ಪ್ರತ್ಯುತ್ತರವನ್ನು ಕೊಡದೆ ಇದ್ದಾರೆ ಅಂದರೆ ಏನಾಗಿರಬೇಕು? ಕಿಮಾಯಾಸ ಪ್ರವರ್ತತೆ, ಏನಂಥ ತೊಂದರೆ ಆಯಿತು, ಯಾಕಿಂಥ ಶ್ರಮವನ್ನು ನಮ್ಮಪ್ಪ ತಗೊಂಡಿದ್ದಾರೆ? ನಾನೇನಾದರೂ ತೊಂದರೆ ಮಾಡಿದ್ನಾ? ಕಚ್ಚಿನ್ಮಯ ನಾಪರಾಧ, ಯಾರಿಗಾದರೂ ನನ್ನಿಂದ ತೊಂದರೆ ಆಯಿತಾ? ಅಥವಾ ನಾನು ನಡ್ಕೊಂಡ ರೀತಿ ಅವರಿಗೆ ಬಂದು ರಿಪೋರ್ಟ್ ಮಾಡುವ ವಿಷಯದಲ್ಲಿ ಏನಾದರೂ ನಾನು ಸೋತ್ನಾ? ಕೋಪಗೊಂಡಿದ್ದರೂ ನನ್ನ ಹತ್ರ ಯಾವತ್ತೂ ಇಷ್ಟು ಕಠೋರವಾಗಿ ನಡ್ಕೊಂಡದ್ದಿಲ್ಲ. ನೀನಾದರೂ ಹೇಳಮ್ಮ, ಯಾಕೆ ದಶರಥ ಇಷ್ಟು ಮನನೊಂದು ಪ್ರತ್ಯುತ್ತರ ಕೊಡದೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ದುಃಖವನ್ನು ಪಟ್ಟಿದ್ದಾನೆ ಅಂತ ಹೇಳು. ಶಾರೀರೋ ಮಾನಸೋ ವಾಪಿ ಕಚ್ಚಿದೇನಂ ನ ಬಾಧತೆ ಸಂತಾಪೋ ಬಾಭಿತಾಪೋ ವಾ ದುರ್ಲಭಂ ಹಿ ಸದಾ ಸುಖಂ. ಯಾವತ್ತೂ ಈ ರೀತಿ ಜೋತು ಬಿದ್ದ ಸ್ಥಿತಿಯಲ್ಲಿ ನಾನು ದಶರಥನನ್ನು ಕಂಡಿಲ್ಲ. ಅದು ಶರೀರದ ನೋವಿರಬಹುದು, ಮನಸ್ಸಿನ ನೋವಿರಬಹುದು. ಯಾವತ್ತೂ ಇವನಿಗೆ ಅಷ್ಟು ಸುಲಭದಲ್ಲಿ ಯಾವತ್ತೂ ತೊಂದರೆ ಕೊಡಲ್ಲ. ಹಾಗಿದ್ದರೂ ಸಂತಾಪ ಏನಾಗಿರಬಹುದು, ಯಾವ ಕಾರಣದಿಂದ ಅಭಿತಾಪ ಪಟ್ಟಿರಬಹುದು? ದುರ್ಲಭ, ಮನುಷ್ಯನಿಗೆ ಯಾವಾಗಲೂ ಸುಖದಲ್ಲಿರಬೇಕು ಅಂತ ಅನ್ನೋದೇನು ಬಯಕೆ ಅಲ್ಲ. ಆದರೆ ಅವನು ಅಷ್ಟು ಸುಲಭದಲ್ಲಿ ದುಃಖವನ್ನು ಒಪ್ಪಿಕೊಳ್ಳುವನಲ್ಲ. ಅಂಥದ್ದೇನಾಗಿದೆ ಅಂತ ಹೀಗೆ ಯಾವ ಮೂಲದಿಂದ ಇವನಿಗೆ ಈ ರೀತಿ ನೋವಾಗಿದೆ ನನಗದು ಗೊತ್ತಾಗಬೇಕು ತಾಯಿ, ಹೇಳು ಅಂತ ಬಗೆ ಬಗೆಯಿಂದ ತಾಯಿಯನ್ನು ಕೇಳ್ತಾನೆ ದಶರಥ. ಕೈಕೇಯಿ ಹತ್ತಿರ ರಾಮ ಕೇಳ್ತಾನೆ. ಕೇಳಿದಾಗ ಕೈಕೇಯಿ ಏನು ಉತ್ತರ ಕೊಟ್ಲು, ಹೇಗೆ ಉತ್ತರ ಕೊಟ್ಲು, ಆ ಪ್ರತಿಯೊಂದು ಸಾಲನ್ನು ಕೂಡ ವಾಲ್ಮೀಕಿಗಳು ಕಣ್ಣಿಗೆ ಕಟ್ಟುವಂತೆ
ಬಿಡಿಸಿ ಹೇಳ್ತಾರೆ. ಆ ಭಾಗವನ್ನು ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ನಿತ್ಯವೂ ನಮ್ಮ ಆಂತರಿಕ ಹಿತ ಮತ್ತು ಸಾರ್ವತ್ರಿಕ ವ್ಯವಸ್ಥೆಯ ಮರು ಜೋಡಣೆಗಾಗಿ ಈಗ ಪ್ರಾರ್ಥನೆಯನ್ನು ಅವಶ್ಯವಾಗಿ ಮಾಡೋಣ. ಸಹಸ್ರನಾಮ, ನರಸಿಂಹ ಅಷ್ಟೋತ್ತರ, ಆದಿತ್ಯ ಹೃದಯವೇ ಮೊದಲಾದ ಇನ್ನೇನೇನು ನಮ್ಮ ಹತ್ರ ಪ್ರಾರ್ಥನೆಯ ಸ್ತೋತ್ರಗಳಿವೆಯೋ ಅವೆಲ್ಲವನ್ನೂ ಪಾರಾಯಣ ಮಾಡ್ತಾ ಸಾಧ್ಯವಾದಷ್ಟು ಹೆಚ್ಚು ಅಂತರಂಗದ ವಿಶ್ವಾಸ ಶಕ್ತಿಯನ್ನು ಬೆಳೆಸಿಕೊಳ್ಳೋಣ. ಬಹುಶಃ ಜಗತ್ತು ಬೇರೆಯದೇ ಆದ ಮುಖದಲ್ಲಿ ಇನ್ನು ಮುಂದೆ, ಅಂದರೆ ಈಗ ಈ ಪರಿಸ್ಥಿತಿ ಎದುರಾಗುವ ಮುಂಚೆ ಎಷ್ಟು ನಾವು ಎಲ್ಲ ನಿರ್ಭಿಡೆಯಿಂದ ನಡೆದುಕೊಳ್ಳುವುದಕ್ಕೆ ಸಾಧ್ಯ ಇತ್ತೋ ಆ ಥರದ ಪರಿಸ್ಥಿತಿ ಇರುವುದಿಲ್ಲ. ಮುಂದೆಯೂ ನಾವು ಈ ಅಂತರವನ್ನು ಕಾಯ್ದುಕೊಂಡೇ ಬಹಳ ಕಾಲ ನಮ್ಮ ಜೀವನದ ಹೆಜ್ಜೆಗಳನ್ನು ಸಾಗಿಸಬೇಕಾಗತ್ತೆ. ಅದನ್ನು ಮನಸ್ಸಿನಲ್ಲಿ ಈಗದಿಂದ ಇಟ್ಟುಕೊಂಡೇ ಪ್ರತಿಯೊಂದು ವಿಷಯದಲ್ಲೂ ಜಾಗರೂಕರಾಗಿ ಪ್ರಾರ್ಥನೆಯ ಜೊತೆಗೆ ತಾಳ್ಮೆಯ ಜೊತೆಗೆ ಒಂದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ವ್ಯವಸ್ಥೆಯನ್ನು ಮಾಡೋಣ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಮಾತೃಧರ್ಮದ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡು ಅದಕ್ಕೆ ಪೂರಕವಾದ ಎಲ್ಲ ಅಂಶಗಳನ್ನು ಹೆಚ್ಚು ಹೆಚ್ಚು ಮಾಡೋಣ. ನಮ್ಮ ದೇಶೀ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿಕೊಂಡ್ರೆ ನಾವು ಬೇರೆಯವ್ರ ಹತ್ರ ಕೈ ಚಾಚುವ ಪ್ರಸಂಗ ಬರುವುದಿಲ್ಲ. ನಮ್ಮ ಮಕ್ಕಳಿಗೆ ಮೊದಲು ಎಲ್ಲರನ್ನ ಪ್ರೀತಿಸಲಿಕ್ಕೆ ಹೇಳಿಕೊಡುವಂತಹ ನಮ್ಮ ಭಾರತೀಯ ಧರ್ಮದ ಬಗ್ಗೆ ಮೂಲ ಈ ಋಷಿಗಳ ಸಂಪತ್ತನ್ನು ಸರಿಯಾಗಿ ಪರಿಚಯಿಸುವ ಕೆಲಸ ಮಾಡೋಣ. ಎಲ್ಲೂ ಕೂಡ ನಾವು ಕೌಟುಂಬಿಕವಾಗಿ, ಮತೀಯವಾಗಿ, ಮಠೀಯವಾಗಿ, ಪ್ರಾಂತೀಯವಾಗಿ, ಭಾಷೀಯವಾಗಿ ಒಳಗಿದ್ದ ಜಗಳಗಳನ್ನು ಪಕ್ಕಕ್ಕಿಟ್ಟು ದೇಶದ ದೂರದೃಷ್ಟಿಯನ್ನು ಮನಸ್ಸಿನಲ್ಲಿ ಸರಿಯಾಗಿ ತಂದುಕೊಂಡು ಈ ದೇಶದ ಬಗ್ಗೆ ಅಭಿಮಾನವನ್ನು ನಾವು ಚೆನ್ನಾಗಿ ಬೆಳೆಸಿಕೊಂಡದ್ದಾದರೆ ಉಳಿದ ಎಲ್ಲ ಸಣ್ಣ ಸಂಗತಿಗಳು ತಾನಾಗಿ ಕಳಚಿ ಬಿದ್ದು ಹೋಗುತ್ತೆ. ಈ ದೇಶದ ನಿಜವಾದ ಇತಿಹಾಸವನ್ನು ತಿಳಿಯುವ ಅಗತ್ಯ ಖಂಡಿತ ನಮಗಿದೆ. ಅದನ್ನು ತಿಳಿದ್ರಿಂದ ಈ ದೇಶಕ್ಕಾಗಿ ಯಾರು ಮಿಡೀತಾರೋ ಅಂಥವರ ಜೊತೆಗೆ ವ್ಯವಹಾರ ಮಾಡೋಣ, ಅಂಥವರ ಜೊತೆಗೆ ನಮ್ಮ ತನವನ್ನು ನಾವು ಬಿಚ್ಚಿಕೊಳ್ಳೋಣ, ಅಂಥವರ ಜೊತೆಗೆ ನಾವು ಶಿಕ್ಷಣವನ್ನು ಪಡೆಯೋಣ, ಅಂಥವರ ಜೊತೆಗಿನ ವ್ಯವಹಾರವನ್ನು ಗಟ್ಟಿಗೊಳಿಸೋಣ. ಇದೆಲ್ಲ ದೃಷ್ಟಿಯಿಂದಲೂ ದೇಶೀಯ ಮತ್ತು ದೈವಿಕ ಎರಡು ಯೋಚನೆಗಳ ಜೊತೆಗೆ ಯಾರು ಬದುಕ್ತಾನೋ, ನಾನು ಬದುಕ್ತೇನೆ, ನನ್ನ ಜೊತೆಗಿದ್ದವರು ಎಲ್ಲರೂ ಬದುಕಲಿ ಅಂತ ಯಾರೆಲ್ಲ ಪ್ರೀತಿಸ್ತಾರೋ ಅಂಥವರು ನಮ್ಮ ಹತ್ತಿರದ ಬಂಧುಗಳು ಅಂತ ಭಾವಿಸಿ, ಉಳಿದಂತೆ ಈ ದೇಶಕ್ಕೂ ಅಥವಾ ಈ ದೈವಶಕ್ತಿಗೂ ವಿರುದ್ಧವಾಗಿ ನಿಂತವರ ಜೊತೆಗೆ ನಾವು ವ್ಯವಹಾರವನ್ನು ಆದಷ್ಟು ಕಮ್ಮಿ ಮಾಡಿದರೆ ನಾವು ಇಂತಹ ಮತ್ತೊಂದು ಅಪಾಯದಿಂದ ಒದ್ದಾಡುವ, ಅಪಾಯಕ್ಕೆ ಒಳಗಾಗುವ ಪರಿಸ್ಥಿತಿಗೆ ನಾವು ಮತ್ತೊಮ್ಮೆ ತಳ್ಳಲ್ಪಡುವುದಿಲ್ಲ. ಇದು ಒಂದು ಸೂತ್ರವಾಗಿ ನಮಗೆ ಪಾಠವಾಗಿ ಜೀವನ ಕಲಿಸಲಿ ಅಂತ ಆಶಿಸ್ತಾ, ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೆ. ಬದುಕಿಸುವ ಧರ್ಮದ ಕಡೆಗೆ ನಮ್ಮ ಬದುಕು ಚಲಿಸಲಿ ಅಂತ ಕೃಷ್ಣ ಮುಖ್ಯ ಪ್ರಾಣರಲ್ಲಿ ಪ್ರಾರ್ಥಿಸ್ತಾ ನಮಸ್ಕಾರ.